ಥ್ಯಾಂಕ್ ಯು ಸರ್. ನಿಮ್ಮನ್ನು ಕ್ಲಿಯರ್ ಮಾತಾಡಿದ್ ಆಗುತ್ತೆ. ನನಗೆ ಬಹಳ ಸಂತೋಷ ಆಗಿದೆ. ನಾನು ಯೋಗ ಧ್ಯಾನದಲ್ಲಿ ಒಮ್ಮೆ ಬೇಡ್ಕೊಂಡೆ ನಮ್ಮ ಮನೆಯವ್ರ ಸಲುವಾಗಿ. ಅವಾಗ ನನಗೆ ಇದು ಬಂತ್ರಿ, ಏಕದಮ್ ನೋಡಿ ಡೌನ್ಲೋಡ್ ಆತ್ರಿ ಇದು ಯೂಟ್ಯೂಬ್ ನೊಳಗ ಕಲರ್ ಥೆರಪಿ ಅಂತ. ದೇವ್ರಿಗೆ ಥ್ಯಾಂಕ್ಸ್ ಹೇಳಿ ಇದು ಟೀಮ್ ಸೇರ್ಕೊಂಡ ಬಿಟ್ಟನಿ. ನಿಮ್ಮ ಇದು ಬಸವ ಅಕಾಡೆಮಿ ಇನ್ನೂ ಹೆಚ್ಚಿನ ಇದ್ರೊಳಗೆ ಬೆಳಿಲಿ ಅಂತ ನಾವು ಹಾರೈಸ್ತೇವೆ, ಶುಭ ಹಾರೈಸ್ತೇವೆ. ಥ್ಯಾಂಕ್ ಯು. ನಿಮ್ ಹಸ್ಬೆಂಡ್ 72ನೇ ವಯಸ್ಸಲ್ಲಿ ಮಂಡಿ ನೋವು ಕಡಿಮೆ ಆಗಿದೆ ಅಂದ್ರೆ ಶೋಲ್ಡರ್ ಪೇನು ಕಮ್ಮಿ ಆಗುತ್ತೆ. ಸ್ವಲ್ಪ ತಾಳ್ಮೆಯಿಂದ ಮಾಡಿ. ಹ್ಞೂ ಸರ್, ಥ್ಯಾಂಕ್ ಯು ಸರ್. ಬಹಳ ಸಂತೋಷ. ನಾವು ನಿಮ್ಗೆ ಭೇಟಿ ಆಗ್ಬೇಕ್ರಿ ಸರ್. ಸಿಗೋಣ ಮೇಡಮ್. ಈ ಬಲಗೈ ಭುಜನ ಗವರ್ನ್ ಮಾಡಿ ನೋಡಿ. ಇಲ್ಲಿ ನಿಮ್ಮ ದೊಡ್ಡ ಕರಳಿನ ಮೆರಿಡಿಯನ್ ಸ್ಟಾರ್ಟ್ ಆಗುತ್ತೆ, ಇಲ್ಲಿ ಲಾರ್ಜ್ ಇಂಟೆಸ್ಟೈನ್ ಮೆರಿಡಿಯನ್. ಇದು ಈಗ ಹೋಗ್ಬಿಟ್ಟು ಈ ಶೋಲ್ಡರ್ ಜಾಯಿಂಟ್ ಅನ್ನು ಕವರ್ ಮಾಡುತ್ತೆ. ಸೊ ನಿಮ್ಮಲ್ಲಿ ಯಾರಿಗಾದ್ರೂ ಫ್ರೋಜನ್ ಶೋಲ್ಡರ್ ಆಗಿದೆ, ತೋಳು ಮೇಲೆತ್ತಾಗ ಬರ್ತಾ ಇಲ್ಲ ಅಂದ್ರೆ ನೆನ್ಪಿಟ್ಕೊಳ್ಳಿ, ಮೋಸ್ಟ್ ಆಫ್ ದಿ ಟೈಮ್ ಪ್ರಾಬ್ಲಮ್ ಎಲ್ಲಿರುತ್ತೆ ಅಂದ್ರೆ ನಿಮ್ಮ ಲಾರ್ಜ್ ಇಂಟೆಸ್ಟೈನ್ ಮೆರಿಡಿಯನ್ ನಲ್ಲಿ ಇರುತ್ತೆ. ಮತ್ತ ಅವ್ರ ಮೆದುಳಿನೊಳಗೆ ಬ್ಲಾಕ್ ಆಗೈತಿ 3 ಕಡೆ ಅಂತ ಹೇಳ್ಯಾರ್ರಿ. ಆಮ ಇವಾಗ ಲಾರ್ಜ್ ಇಂಟೆಸ್ಟೈನ್ ಮೆರಿಡಿಯನ್ ಇಲ್ಲಿಗೆ ಹೋಗ್ಬಿಟ್ಟು ಹಿಂಗ್ ಕನೆಕ್ಟ್ ಆಗುತ್ತೆ, ಮೆದುಳಿಗೆ ಕನೆಕ್ಟ್ ಆಗ್ಬಿಟ್ಟು ಇಲ್ಲಿ ಬಂದು ಎಂಡ್ ಆಗುತ್ತೆ. ಸೊ ಮೆದುಳಲ್ಲಿ ಪ್ರಾಬ್ಲಮ್ ಆದ್ರೆ ಯಾವ್ದೇ ಜಾಯಿಂಟ್ ಪ್ರಾಬ್ಲಮ್ ಆಗ್ರಿ, ನಾವು TM ಕೋರ್ಸ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಆ ಎನರ್ಜಿ ಫ್ಲೋ ಎಲ್ಲಿಂದ ಎಲ್ಲಿ ಕನೆಕ್ಟ್ ಆಗುತ್ತೆ ಅಂತ ತಗೋತೀವಿ. TM ಸೇರಿನ್ ಸರ್ ಈಗ ಅಲ್ರಿ. ಸೇರಿರಲ್ಲ, ಅದ್ರಲ್ಲೆಲ್ಲ ಅರ್ಥ ಆಗುತ್ತೆ ನಿಮ್ಗೆ. ನೀವು ಸದ್ಯಕ್ಕೆ ಇವಾಗ ಏನ್ ಮಾಡ್ತೀರ ಅಂದ್ರೆ ನನಗೆ ಬಲಗೈ ತೋರು ಬೆರಳು ಥರ್ಡ್ ಜಾಯಿಂಟ್ ಕಫ ಜಾಯಿಂಟ್ ಗೆ ವಾರಕ್ಕೆ 3 ದಿವಸ ಆಲ್ಟರ್ನೇಟಿವ್ ಡೇಸ್ ಆರೆಂಜ್ ಮತ್ತೆ ಸ್ಕೈ ಬ್ಲೂ ಹಾಕಿ. ಫಸ್ಟ್ ಆರೆಂಜ್ ಕಲರ್ ಹಾಕಿ, ಅದ್ರ ಮೇಲ್ಗಡೆ ಸ್ಕೈ ಬ್ಲೂ ಕಲರ್. ಅವ್ರಿಗೆ ಅಲ್ಲಿ 72 ವರ್ಷ ಸರ್. 70 ವರ್ಷ. ಸೊ ಬೇಸ್ಡ್ ಆನ್ ದ ಏಜ್ ನಾವು ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡ್ಬೇಕಾಗತ್ತೆ ಒಂದೊಂದ್ಸತಿ. ಇದೇ ಟ್ರೀಟ್ಮೆಂಟ್ ನಾನು 30 ವರ್ಷದಾಗ ಹೇಳಿದ್ರೆ ಅವ್ರಿಗೆ 1 ವಾರದಲ್ಲಿ ರಿಸಲ್ಟ್ ಬರ್ಬೋದು. 70 ವರ್ಷದ ಮೇಲಿರೋರಿಗೆ 1 ತಿಂಗಳ ಆಗ್ಬೋದು. ಹ್ಞೂನ್ರಿ. ಆಮೇಲೆ ಅಂಗಡಿಗೆ ಹೋಗ್ತಾರ ಈ ವಯಸ್ಸಿನಾಗ. ನಮ್ದು ಬ್ಯಾಡಗಿ ಮೆಣಸಿನ್ಕಾಯಿ ಗೊತ್ತಲ್ಲ ಸರ್, ಕೆಂಪು ಮೆಣಸಿನ್ಕಾಯಿ. ನಿಮ್ಮಲ್ಲಿ ಮೆಣಸಿನ್ಕಾಯಿ ಬಾಳ ಬರ್ತಾವ್ರಿ. ಮೊನ್ನೆ ನಮ್ ರೈತರಿಗೆ ಕೇಳಿದ್ರಂತ್ರಿ, ಬಳ್ಳಾರಿ ರೈತರಿಗೆ, ಹಿಂಗ ನಮ್ಮ ಮನೆಯವ್ರ ಏನೋ ಇದನ್ ಮಾಡಕತ್ತಾರ, ಅದೇನೋ ಬಣ್ಣ ಅಂತಪ್ಪ ಹಚ್ಚಾರ, ಏನೋ ಹಚ್ಚಿ ಕಳ್ಸಾರ ಅಂತ ಚಾಸ್ತಿ ಮಾಡಿದ್ರಂತ್ರಿ. ಹೌದ್ರಿ, ನಮ್ಮೂರವ್ರು ಅವ್ರು ಅಂತ. ಬಳ್ಳಾರಿ ಮೆಣಸಿನ್ಕಾಯಿ ಬಾಳ ಬರ್ತಾವ್ರಿ, ಬಳ್ಳಾರಿ ರಾಯಚೂರು ರೀ. ಒಳ್ಳೆ ರೇಟ್ ಕೊಡ್ತಾ ಇದೀವಿ ನಾವು. ಆಮೇಲೆ ಈ ವಯಸ್ಸಿನಾಗ ನಮ್ಮ ಮನೆಯವ್ರ ಕೆಲ್ಸಕ್ಕೆ ಹೋಗ್ಬೇಕು, ಇನ್ನೂ ಉಮೇದು ಐತ್ರಿ. ಆದ್ರೆ ಅದು ಬಲಗೈ ನೋವು ಆಗಿರೋದು ಒಂದು ನನಗೆ ದೊಡ್ಡ ಸಮಸ್ಯೆ ಆಗ್ಬಿಟ್ಟೆ. ಇಲ್ಲಮ್ಮ, ನಾನು ಹೇಳಿದ ಇದನ್ ಮಾಡಿ. ನೀವು ಕೆಲಸ ಮಾಡಿದಷ್ಟು ಬಾಡಿನಲ್ಲಿ ಮೊಮೆಂಟಮ್ ಚೆನ್ನಾಗಿರುತ್ತೆ, ಸರ್ಕ್ಯುಲೇಷನ್ ಚೆನ್ನಾಗಿರುತ್ತೆ, ಯಾಂಗ್ ಬಿಲ್ಡ್ ಆಗುತ್ತೆ. ಸೊ ಯಾರು ವಯಸ್ಸಾಗಿದೆ 60 ಆಯ್ತು 70 ಆಯ್ತು ಅಂತ ರಿಟೈರ್ಮೆಂಟ್ ತಗೊಂಡ್ ಖಾಲಿ ಕುತ್ಕೋಬೇಡಿ. ಏನಾದ್ರು ಮಾಡಿ. ಏನು ಗೊತ್ತಾಗಿಲ್ಲ ಅಂದ್ರೆ ಜಸ್ಟ್ ಬಸವ ಅಕಾಡೆಮಿಗೆ ಯೂಟ್ಯೂಬ್ ಬನ್ನಿ, ಆ ವಿಡಿಯೋಸ್ ಎಲ್ಲ ಇರ್ತವೆ, ಎಲ್ಲ ನೋಟ್ ಡೌನ್ ಮಾಡ್ಕೊಳ್ಳಿ. ಅದನ್ನ ಇನ್ನೊಬ್ರಿಗೆ ಅಪ್ಲೈ ಮಾಡಿ, ಜನ ವಾಸಿ ಆಗ್ತಾರೆ. ಒಂದ್ ಪಾಯಿಂಟ್ ಏನೋ ಹೇಳ್ತಿರಲ್ಲ, ಆತರ ಹೇಳ್ರಿ ಸರ್, ಮಾಡ್ತಾನೆ ಬಗ್ಗೆ. ಆಮೇಲೆ ರೇವತಿ ಮೇಡಮ್ ಅಂತ ಇನ್ನೊಬ್ರ ಹತ್ರ ನಾಡೀಶ್ವರ ಎಲ್ಲ ಮಾಡಿಸ್ಕೊಂಡ್ ಬಂದೇನ್ರಿ, ಕಿಡ್ನಿ ಕೋಲ್ಡ್ ಐತ್ ಅಂತಂದ್ರಿ. ಸರಿ, ಅದಕ್ಕೆ ನಾನು ಆರೆಂಜ್ ಸ್ಕೈ ಬ್ಲೂ ಕೊಟ್ಟಿದ್ದು. ಅದಾದ್ಮೇಲೆ ಇನ್ನೊಂದು ಪಾಯಿಂಟ್ ಕೊಡ್ತೀನಿ. ವಾರಕ್ಕೆ ಒಂದ್ಸತಿ ಪ್ರೆಸ್ ಮಾಡ್ಬೇಕು, ಜಾಸ್ತಿ ಮಾಡಬಾರ್ದು. ನೋಡಿ, ದಿಸ್ ಇಸ್ ದ ಪಾಯಿಂಟ್, ಕಾಣಿಸ್ತಿದೆ ಅಲ್ವಾ? ಸೊ ದಿಸ್ ಇಸ್ ದ ಪಾಯಿಂಟ್. ಇದನ್ನ ನೀವು ವಾರಕ್ಕೆ ಒಂದ್ಸತಿ ಈ ತರ 20 ಟೈಮ್ಸ್ ಪ್ರೆಸ್ ಮಾಡ್ಬೇಕು. ವಾರಕ್ಕೆ ಒಂದೇ ಸತಿ 20 ಟೈಮ್ಸ್ 2 ಕೈಯಲ್ಲಿ ಮಾಡ್ಬಿಟ್ಟು 4 ವಾರ ಮಾಡಿ. ಥ್ಯಾಂಕ್ ಯು ಸರ್. ನಿಮ್ಮನ್ನು ಮಾತಾಡಿದ್ ನನಗೆ ಬಹಳ ಸಂತೋಷ ಆಗಿದೆ. ನಾನು ಯೋಗ ಧ್ಯಾನದಲ್ಲಿ ಒಮ್ಮೆ ಬೇಡ್ಕೊಂಡೆ ನಮ್ಮ ಮನೆಯವ್ರ ಸಲುವಾಗಿ. ಅವಾಗ ನನಗೆ ಇದು ಬಂತ್ರಿ, ಏಕದಮ್ ನೋಡಿ ಡೌನ್ಲೋಡ್ ಆತ್ರಿ ಇದು ಯೂಟ್ಯೂಬ್ ನೊಳಗ ಕಲರ್ ಥೆರಪಿ ಅಂತ. ದೇವ್ರಿಗೆ ಥ್ಯಾಂಕ್ಸ್ ಹೇಳಿ ಇದು ಟೀಮ್ ಸೇರ್ಕೊಂಡ ಬಿಟ್ಟನಿ. ನಿಮ್ಮ ಇದು ಬಸವ ಅಕಾಡೆಮಿ ಇನ್ನೂ ಹೆಚ್ಚಿನ ಇದ್ರೊಳಗೆ ಬೆಳಿಲಿ ಅಂತ ನಾವು ಹಾರೈಸ್ತೇವೆ, ಶುಭ ಹಾರೈಸ್ತೇವೆ. ಥ್ಯಾಂಕ್ ಯು. ನಿಮ್ ಹಸ್ಬೆಂಡ್ 72ನೇ ವಯಸ್ಸಲ್ಲಿ ಮಂಡಿ ನೋವು ಕಡಿಮೆ ಆಗಿದೆ ಅಂದ್ರೆ ಶೋಲ್ಡರ್ ಪೇನು ಕಮ್ಮಿ ಆಗುತ್ತೆ. ಸ್ವಲ್ಪ ತಾಳ್ಮೆಯಿಂದ ಮಾಡಿ. ಹ್ಞೂನ್ರಿ ಸರ್, ಥ್ಯಾಂಕ್ ಯು ಸರ್. ಬಹಳ ಸಂತೋಷ. ನಾವು ನಿಮ್ಗೆ ಭೇಟಿ ಆಗ್ಬೇಕ್ರಿ ಸರ್. ಸಿಗೋಣ ಮೇಡಮ್. ಆದಷ್ಟು ನಿಮ್ಮೂರುಗಳಿಗೆ ಬರೋದಕ್ಕೆ ಟ್ರೈ ಮಾಡ್ತೀನಿ ನಾನು. ಸರ್ ಹಂಗೇನ್ರ ಅವಕಾಶ ಆದ್ರೆ ನಾನೇ ವ್ಯವಸ್ಥೆ ಮಾಡ್ತೇನೆ ಸರ್. ಅದೇನು ನನಗೆ ನಮ್ಗ ಇದ್ರ ನೀವು ಇಳಿದು ಕೊಟ್ರಿ ಸರ್, ನಾನೇ ವ್ಯವಸ್ಥೆ ಮಾಡ್ತೇನೆ. ಅದ್ರ ಬಗ್ಗೆ ಏನಿಲ್ಲ. ಸರಿ ಮೇಡಮ್. ಇವಾಗ ನಾನೇನು ಫೀಸ್ ತಗೊಳಲ್ಲ. ನಾಳೆ ಒಂದು ಬಳ್ಳಾರಿ ಡಿಸ್ಟಿಕ್ ಎಮ್ಮೆಗ್ನೂರಲ್ಲಿ ಕರೆದಿದ್ದಾರೆ. ನಾಳೆ ಬೆಳಿಗ್ಗೆ ಶ್ರೀಶಕ್ತಿ ಸಂಘದಿಂದ, ಮಂಜುನಾಥ ಧರ್ಮಸ್ಥಳ ಮಂಜುನಾಥ ಶ್ರೀಶಕ್ತಿ ಸಂಘ ಇದೆ ಅಲ್ವಾ? ಸೊ ಅವ್ರೊಂದು 500 ಜನ ಮಹಿಳೆಯರು ಇದಾರೆ ಅಂತೆ. ಬನ್ನಿ ಸರ್, ನಿಮ್ ಫೀಸ್ ಏನಾಗುತ್ತೆ ಕೊಡ್ತೀವಿ, ಬಂದು ಕಲರ್ ಥೆರಪಿ ಅಕ್ಯುಪ್ರೆಷರ್ ಹೇಳಿ ಅಂದ್ರು. ನಾನೇನ್ ಫೀಸ್ ತಗೊಳಲ್ಲ, ಬಂದು ಪಾಠ ಮಾಡ್ತೀನಿ ಅಂತ ಹೇಳಿದ್ದೀನಿ. ನಿಮ್ಮ ಯಾವುದೇ ಊರಿಗೆ ಕರೀರಿ, ನನ್ ರಿಕ್ವೈರ್ಮೆಂಟ್ ಒಂದೇ, ಜನ ಇದ್ರೆ ಸಾಕು, ಬರ್ತೀನಿ. ದೇವ್ರೆಲ್ಲ ಕೊಟ್ಟಿದ್ದಾನೆ. ನಾನ್ ತಿನ್ನೋದು 1 ಒಪ್ಪತ್ತು ಗಂಜಿ, 1 ಒಪ್ಪತ್ತು ರೊಟ್ಟಿ, 1 ಒಪ್ಪತ್ತು ಅನ್ನ. ತುಂಬಾ ಹೃದಯದಿಂದ ನಮ್ಗೆ ಎಲ್ರಿಗ ನಾನ್ ತಿನ್ರಿ. ಅದು ಕಲರ್ ಮೆಡಿಸಿನ್, ಕಲರ್ ಥೆರಪಿಗಿಂತ ನೀವು ಹೃದಯ ಪೂರ್ವಕ ನಮಗ್ ಇದನ್ ಮಾಡ್ತಿರಲ್ಲ ಸರ್, ಅದ ನಮ್ಗೆ ಆರಾಮಾಗತ್ತೆ ಅನಿಸ್ತೈತೆ ನೋಡ್ರಿ ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಊರುಗಳಿಗೆ ನಾನ್ ಬರ್ತೀನಿ. ಓಕೆ, ನಾನು ಯಾವುದೇ ಫೀಸ್ ತಗೊಳಲ್ಲ. ಇವನ್ ನಮ್ಮ ಯಾವುದೇ ಖರ್ಚುಗಳು ಯಾವುದನ್ನು ತಗೊಳಲ್ಲ. ನಮ್ಮ ರಿಕ್ವೈರ್ಮೆಂಟ್ ಇಷ್ಟೇ, ಇದನ್ನ ಕಲಿಯೋ ಆಸಕ್ತರು ಇದ್ರೆ ಸಾಕು. ಸರಿನಾ? ಥ್ಯಾಂಕ್ ಯು. ಸಮಾಜ ನಮಗೆ ತುಂಬಾ ಕೊಟ್ಟಿದೆ, ಸಮಾಜಕ್ಕೆ ಏನಾದ್ರು ವಾಪಸ್ ಕೊಡೋಣ ಅಂತ.
ಹ್ಞೂನ್ರಿ. ಆಯ್ತು, ತುಂಬಾ ಥ್ಯಾಂಕ್ ಯು. ಧನ್ಯವಾದಗಳು. ನೀವು ಇನ್ನೂ ಎತ್ತರಕ್ಕೆ ಥ್ಯಾಂಕ್ ಯು. ಬೆಳಿಬೇಕು ಸರ್. ನಾವ್ ಅದನ್ನ ನೋಡಿ ನಾವ್ ಸಾಯ್ಬೇಕ್ರಿ ಕೊನೆವರೆಗೆ. ನನಗೀಗ 60 ವರ್ಷ ರೀ. ನಾನು ಬಹಳ ಉಮೇದಿನಿಂದ ಅದನ್ರಿ, ಖುಷಿಯಿಂದ ಅದನಿ. ಆಮೇಲೆ ಈ ಕಲರ್ ಥೆರಪಿ ಅಂತ ನಮ್ಮ ನಾ ಹೇಳಿದ್ನಲ್ರಿ, ಈ ವಯಸ್ಸಿಗೆ ನಮ್ಮ ಜೀವನಕ್ಕೆ ನೀವು ಬಣ್ಣವನ್ನ ತುಂಬಿದ್ದೀರಿ. ಅದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಸೊ ತುಂಬಾ ಇಳಿ ವಯಸ್ಸಿಗರಿಗೆಲ್ಲ ತುಂಬಾ ಹೆಲ್ಪ್ ಆಗ್ತಿದೆ. ಸೊ ಅದಕ್ಕೆ ಫಸ್ಟ್ ಆಫ್ ಆಲ್ ನಾನು ಏನೇ ರಿಸರ್ಚ್ ಮಾಡ್ಬೋದು, ಏನೇ ಹೇಳ್ಬೋದು, ಅದನ್ನ ನೀವೆಲ್ಲ ಅಕ್ಸೆಪ್ಟ್ ಮಾಡ್ಕೊಂಡಿದ್ರಲ್ವಾ. ಥ್ಯಾಂಕ್ ಯು.